ಡಿಸಿಸಿ ಬ್ಯಾಂಕ್ ಸ್ಪರ್ಧೆ ಮಾಡುವುದರ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಇನ್ನೂ ಸಮಯ ಇದೆ ಎಂದು ಖಾನಾಪುರ ಶಾಸಕ ವಿಠ್ಠಲ್ ಹಲ್ಗೇಕರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕುರಿತು ಸ್ಪರ್ಧೆ ನಡೆಸುವ ವಿಚಾರ ಚಿಂತನೆ ನಡೆದಿದೆ. ಆದಷ್ಟು ಶೀಘ್ರದಲ್ಲೇ ತಿಳಿಸಲಾಗುವುದು ಎಂದರು. ಮುಗಿಲ್ಲ, ಒಂದು ತಿಂಗಳದ ನಾವು ಹೇಳ್ತೇವೆ. ಇಲ್ಲ, ಈಗ ಇಲೆಕ್ಷನ್ ಏನು ಟೈಮ್ ಟೇಬಲ್ ಕೊಟ್ಟಿಲ್ಲ ಈ ತನಕ. ಆ ಟೈಮ್ನಲ್ಲಿ ನೋಡೋಣ. ಮರಾಠ ಸಮಾಜ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜಾತಿ ಗಣತಿ ಕಾಲಂನಲ್ಲಿ ಧರ್ಮದಲ್ಲಿ ಹಿಂದೂ, ಜಾತಿಯಲ್ಲಿ ಮರಾಠ, ಉಪಜಾತಿಯಲ್ಲಿ ಕುಣಬಿ ಎಂದು ಬರೆಸಬೇಕು ಎಂದರು. ಜಾತಿ ಗಣತಿ ಸಮೀಕ್ಷೆಯಿಂದ ಯಾರು ದೂರು ಉಳಿಯಬಾರದು. ಮಾತೃಭಾಷೆ ಇದ್ದಲ್ಲಿ ಕೆಲವರು ಮರಾಠಿ ಹಾಗೂ ಕನ್ನಡ ಎಂದಲೂ ಬರೆಸಬಹುದು. ಯಾವ ಭಾಗದಲ್ಲಿ ಭಾಷೆ ಬಳಸುತ್ತಾರೆಯೋ ಆ ಭಾಷೆಯನ್ನು ನಮೂದಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ವತಿಯಿಂದ ಮಾಗಾಸವರ್ಗೀಯ ಆಯೋಗ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ಬರುವ 22ರಿಂದ ಅಕ್ಟೋಬರ್ 9 ತನಕ ಈಗ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮರಾಠ ಸಮಾಜ ಹೆಂಗೆ ಬರಿಬೇಕು ಆ ಪ್ರಕಾರ ಇಲ್ಲೇ ಮೀಟಿಂಗ್ ಮತ್ತು ಪ್ರೆಸ್ ಮೀಟ್ ಆಗಿದೆ. ಅಲ್ಲೇ ನಮ್ಮ ಸಮಾಜ ಕರ್ನಾಟಕದಲ್ಲಿ ಭಾಳ ಇದ್ದಾರೆ. ಅಲ್ಲೇ ಪೈಲಾ ಈಗ ನಾವು ಏನು ಎಂಟ್ರಿ ಮಾಡ್ತೇವೆ, ರಿಲಿಜನ್ ಅಂದ್ರೆ ಹಿಂದೂ ಮತ್ತು ಜಾತಿ ಅಂದ್ರೆ ಮರಾಠ, ಬೇರೆ ಜಾತಿ ಅಂದ್ರೆ ಹಿಂದೂ ಕುಂಬಾರ್, ಹಿಂದೂ ಸುತಾರ್, ಹಿಂದೂ ಧನ್ಗರ್, ಹಿಂದೂ ಕುರುಬರ್, ಆ ಪ್ರಕಾರ ಜಾತಿ ನೋಂದು ಮಾಡಿದ್ದೇವೆ ಎಲ್ಸಿನಲ್ಲಿ. ಈಗ ಆಯೋಗನಲ್ಲಿ 8, 9, 10 ಕಾಲಮ್ನಲ್ಲಿ ಫಸ್ಟ್ ರಿಲಿಜನ್ ಅದಾರ, ಮತ್ತು ನೆಕ್ಸ್ಟ್ ಜಾತಿ ಅದಾರ, ಮತ್ತು ಥರ್ಡ್ ಉಪಜಾತಿ ಅದ. ಅಲ್ಲೇ ರಿಲಿಜನ್ ಹಿಂದೂ ಬರಬೇಕು, ಮತ್ತು ಜಾತಿ ಮರಾಠ ಬರಬೇಕು, ಮತ್ತು ಉಪಜಾತಿ ಈಗ ನಮ್ಮ ಮುಳೆ ಸಾಹೇಬ್ ಹೇಳಿದ ಪ್ರಕಾರ ಶಿವಾಜಿ ಮಹಾರಾಜದ ಜಾತಿ ಅಂದ್ರೆ ಕುಣಬಿ. ಆ ಪ್ರಕಾರ ಯಾವ ಮರಾಠ ಕುಣಬಿ ಹಾಕ್ತಾರೆ. ಈಗ ಸದ್ಯ ಏನು ದಂಧಾ ಮಾಡ್ತಾರಲ್ಲ ಪಾರಂಪರಿಕ ಕಾಯಕು, ಅದು ಕುಂಬಾರಕಿ, ಸುತಾರಕಿ, ಲೋಹಾರಕಿ, ಆ ಪ್ರಕಾರ ಈಗ ಉಪಜಾತಿ ಬರಬೇಕು ಅಂತ ಈ ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳ್ತಾರೆ. ಮಾತೃಭಾಷೆ ನಮ್ದು ಈಗ ಮರಾಠಿ ಅದು. ಎಲ್ಲರೂ ಮತ್ತು ಶಿವಾಜಿ ಮಹಾರಾಜದ ಭಾಷೆ ಮರಾಠಿ. ಮರಾಠಿ ಬರುತ್ತೆ. ಅದ ಪ್ರಶ್ನೆ ಅದಾರ. ಅವರಿಗೆ ಮರಾಠಿ ಬರ್ದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಈಗ ಇಂಗ್ಲೀಷ್ನ ಕಲಿತಾರೆ, ಕನ್ನಡ ಕಲಿತಾರೆ. ಜಾತಿ ಸಲುವಾಗಿ ಅದ ಮರಾಠಿ ಬರಬೇಕು ಅಷ್ಟ. ಮರಾಠಿ ಬರಂಗಿಲ್ಲ. ಈಗ ಅಲ್ಲೇ ರಿಲೇಷನ್ ಮರಾಠಿ ಮಂದಿಗೆ ಮಾಡ್ತಾರೆ ಮತ್ತು ಮರಾಠಿ ಕಲಿತಾರೆ. ಸಮುದಾಯ ಜಾತಿಯಾದ ಮರಾಠಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.